ದೇಶದ ಅನ್ನದಾತನಿಗೆ ಒಂದಲ್ಲೊಂದು ಸಂಕಷ್ಟ. ಬಿತ್ತನೆಗೆ ಬೀಜ ಸಿಗಲ್ಲ, ಸಿಕ್ಕರೂ ಸಹ ರಸಗೊಬ್ಬರದ ಕೊರತೆ ಆಗ್ತಾ ಇದೆ. ದೇಶದ ಅನ್ನದಾತನಿಗೆ ಒಂದಲ್ಲೊಂದು ಸಂಕಷ್ಟ. ಬಿತ್ತನೆಗೆ ಬೀಜ ಸಿಗಲ್ಲ, ಸಿಕ್ಕರೂ ಸಹ ರಸಗೊಬ್ಬರದ ಕೊರತೆ ಇದೆ. ರೈತರ ಅಗತ್ಯದ ಅರ್ಧದಷ್ಟು ಪೂರೈಕೆ ಆಗದ ರಸಗೊಬ್ಬರ ದೇಶದ ಬೆನ್ನೆಲುಬಿಗೆ ಆಧಾರವಾಗದಾಯಿತು ಈ ಸರ್ಕಾರ. ಬಿತ್ತನೆಗೆ ಸಜ್ಜಾದ ಭೂದಾತನ ಪರದಾಟ ಬಹು ಸಂಕಷ್ಟ ಎದುರಾಗಿದೆ. ನೋವು ತಿಳಿಯಲು ಕಪಾಳದವರೆಗೂ ಹರಿಯಬೇಕಾ ಕಣ್ಣೀರು. ಕೇಂದ್ರಕ್ಕೆ ಕಾಣದಾಯ್ತಾ ರೆಪ್ಪೆಯಿಂದಿನ ರೈತನ ನೋವು. ದೇಶದ ಅನ್ನದಾತನಿಗೆ ಒಂದಲ್ಲೊಂದು ಸಂಕಷ್ಟ ನೋಡಿ. ಮಳೆ ಇಲ್ಲ ಅಂತ ಬೆಳೆ ಬೆಳೆಯೋದಕ್ಕೆ ಆಗಲ್ಲ, ಮಳೆ ಆಗ್ತಾ ಇದೆ. ಬಿತ್ತನೆ ಮಾಡಬೇಕು ಅಂತ ಅಂದ್ರೆ ಬಿತ್ತನೆ ಬೀಜಗಳು ಸಿಗ್ತಾ ಇಲ್ಲ. ಬಿತ್ತನೆ ಬೀಜ ಇದೆ ಅಂತ ಅಂದ್ರೆ ಗೊಬ್ಬರ ಇಲ್ಲ. ಏನ್ರಿ, ಹೇಗ್ ಬೆಳೆ ಬೆಳಿಬೇಕ್ರಿ ರೈತ? ಹೇಗ್ ಬದುಕಬೇಕು? ಫಸ್ಟ್ ಆಫ್ ಆಲ್ ಇವೆಲ್ಲ ಸಮಸ್ಯೆಗಳು ಮತ್ತೆ ಹೇಳ್ತೀರಾ ದೊಡ್ಡದಾಗಿ ದೇಶದ ಬೆನ್ನೆಲುಬು ದೇಶದ ಬೆನ್ನೆಲುಬು ದೇಶದ ಬೆನ್ನೆಲುಬು ಎಷ್ಟರ ಮಟ್ಟಿಗೆ ಸವಿತಾ ಇದೆ ಗೊತ್ತಾ? ಈಗ ರೈತರು ಕಣ್ಣೀರು ಇಡ್ತಾ ಇದ್ದಾರೆ. ರಸಗೊಬ್ಬರದ ಕೊರತೆ ಆಗ್ತಾ ಇದೆ. ಎಸ್, ಹೌದು. ಯುದ್ಧದ ಎಫೆಕ್ಟ್ ಇಂದಾಗಿ ಮುಂಚೆಗಿಂತ ಪೂರೈಕೆ ಆಗ್ತಾ ಇಲ್ಲ. ಹೌದು, ರಸಗೊಬ್ಬರದ ಕೊರತೆ ಆಗಿದೆ. ಯುದ್ಧದಿಂದ ಎಫೆಕ್ಟ್ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದೆ. ಪೂರೈಕೆ ಆಗೋದಿಲ್ಲ, ಮುಂಚೆರಷ್ಟು ಪೂರೈಕೆ ಆಗೋದಿಲ್ಲ ಗೊಬ್ಬರ ಅನ್ನುವಂಥದ್ದು. ಹೌದು, ಸಮಸ್ಯೆ ಆಗಿದೆ. ಯುದ್ಧ ಯಾರನ್ನ ಕೇಳಿ ಆಗಿದ್ದಲ್ಲ, ಅದು ಬೇರೆ ರೀತಿಯಿಂದ ಆಗಿದ್ದು. ಅದು ನಮ್ಮ ದೇಶದ ಮೇಲೆ ಸಾಕಷ್ಟು ಆರ್ಥಿಕ ಹೊರೆ ಇದೆ. ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ಆಗ್ತಿಲ್ಲ ರಸಗೊಬ್ಬರ. ರಾಜ್ಯದಲ್ಲಿ ಭಾರಿ ಪ್ರಮಾಣದಲ್ಲಿ ರಸಗೊಬ್ಬರದ ಕೊರತೆ ಆಗ್ತಾ ಇದೆ. ರಾಜ್ಯದ ಹಲವೆಡೆ ಗೊಬ್ಬರ ಸಿಗದೆ ರೈತರು ಕಂಗಾಲು. ಬೇಡಿಕೆಗೆ ಅನುಗುಣವಾಗಿ ಸರಬರಾಜು ಮಾಡದ ಕೇಂದ್ರ. ರಾಜ್ಯದ ಬೇಡಿಕೆಯ ಅರ್ಧದಷ್ಟನ್ನು ಪೂರೈಸದ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಅನ್ನದಾತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅರ್ಧದಷ್ಟು ಕೂಡ ಸಿಗ್ತಾ ಇಲ್ಲ. ಅದೇ ಮುಂಚೆ 12 ಚೀಲ ಬೇಕಾಗ್ತಿತ್ತು ರಸಗೊಬ್ಬರ ಒಂದು ಎಕರೆಗೆ ಅಂತ ಹೇಳಲಾಗಿತ್ತು. ಬಟ್ ಇದೀಗ ಅದಕ್ಕಿಂತ ಕಮ್ಮಿ ಸಿಗುತ್ತೆ ರೈತರಿಗೆ. ಏನಿಲ್ಲ ಅಂತ ಅಂದ್ರೂ ಒಂದು 3 ರಿಂದ 4 ಚೀಲಗಳು, 5 ಚೀಲಗಳವರೆಗೆ ಸಿಗಬಹುದು ಅನ್ನುವಂಥದ್ದು ಕೇಂದ್ರ ಹೇಳಿತ್ತು. ಯಾಕಂದ್ರೆ ಮುಂಚೆ ಅಷ್ಟು ಪೂರೈಕೆ ಮಾಡೋಕ್ಕಾಗೋದಿಲ್ಲ ಅಂತ. ಬಟ್ ರಸಗೊಬ್ಬರ ಅಭಾವ ಆಗಿದೆ ಅಂತ ಕೇಂದ್ರ ಸರ್ಕಾರದ ಮೇಲೆ ಕಿಡಿಯನ್ನ ಕಾರ್ತಾ ಇರುವಂಥದ್ದು ರೈತರು. ಸಮಸ್ಯೆ ಆಗಿದೆ. ಬಟ್ ಈ ಟೈಮಲ್ಲಿ ಬಿತ್ತನೆ ಕಾರ್ಯ ಮಾಡಬೇಕು, ರಸಗೊಬ್ಬರ ಹಾಕಬೇಕು. ಇಲ್ಲ ಅಂತ ಅಂದ್ರೆ ಏನ್ರಿ ಮಾಡೋಣ ಅನ್ನುವಂಥದ್ದು ರೈತರ ಒಂದು ಅಳಲು. ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ವಿವೇಕ್, ಇದೀಗ ರಸಗೊಬ್ಬರದ ಕೊರತೆ ಕೇಂದ್ರ ಸರ್ಕಾರದ ಮೇಲೆ ಚೀಮಾರಿ ಹಾಕ್ತಾ ಇದ್ದಾರೆ ಅನ್ನದಾತರು. ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್? ರಸಗೊಬ್ಬರ ಸರಿಯಾಗಿ ನಮ್ಮ ರಾಜ್ಯಕ್ಕೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ತಲುಪಿಲ್ಲ ಅನ್ನೋದು ಒಂದ್ ಕಡೆ ಕೇಳೋದಾದ್ರೆ, ಇನ್ನೊಂದು ಅಂದ್ರೆ ರಾಜ್ಯ ಸರ್ಕಾರ ಸರಿಯಾಗಿ ಈಗಾಗಲೇ ಇಲ್ಲಿವರೆಗೂ ಕೂಡ ರಸಗೊಬ್ಬರ ಸರಿಯಾಗಿ ನಮ್ಮ ರಾಜ್ಯಕ್ಕೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ತಲುಪಿಲ್ಲ ಅನ್ನೋದು ಒಂದ್ ಕಡೆ ಕೇಳೋದಾದ್ರೆ, ಇನ್ನೊಂದು ಕಡೆ ಮತ್ತೊಂದು ಕಡೆ ಬಿಜೆಪಿ ನಾಯಕರೇ ಆಕ್ರೋಶವನ್ನು ಹೊರಹಾಕ್ತಿದ್ರು. ಅಂದ್ರೆ ರಾಜ್ಯ ಸರ್ಕಾರ ಜೂನ್ ವಿಚಾರಕ್ಕೆ ನೋಡ್ತಾ ಹೋದ್ರೆ, ಜೂನ್ ನಲ್ಲಿ 5 ಲಕ್ಷಕ್ಕೂ ಹೆಚ್ಚು ಟನ್ ಗಳನ್ನ ಕೂಡ ಕೇಳಿದ್ರು ರಸಗೊಬ್ಬರವನ್ನ ನಮ್ಮ ರಾಜ್ಯಕ್ಕೆ. ಆದ್ರೆ ಸಿಕ್ಕಿರ್ತಕ್ಕಂಥದ್ದು ಕೇವಲ 1.3 ಲಕ್ಷ ಅಷ್ಟು ಸಿಕ್ಕಿರ್ತಕ್ಕಂಥದ್ದು. ಈ ರೀತಿಯಾಗಿ ಪ್ರತಿ ತಿಂಗಳಿಂದ ನೋಡ್ಕೊಳ್ತಾ ಬಂತೆ. ಏಪ್ರಿಲ್ ತಿಂಗಳಲ್ಲೂ ಕೂಡ ಇದೇ ರೀತಿಯಾಗಿ ಕೊರತೆ ಆಗಿತ್ತು ಅಂತ. ಕೇವಲ ಅಂದ್ರೆ ಈಗ ಅರ್ಧರಷ್ಟು ಕೂಡ ಯಾವುದೇ ರಾಜ್ಯಗಳಿಗೆ ಕೊಟ್ಟಿರಲಿಲ್ಲ, ನಮ್ಮ ರಾಜ್ಯಕ್ಕೂ ಕೂಡ ಪ್ರಮುಖವಾಗಿ ಇರಲಿಲ್ಲ. ಇದೇ ರೀತಿಯಾಗಿ ಏಪ್ರಿಲ್ ಅಲ್ಲೂ ಕೂಡ ಆಗಿದ್ದ, ಮೇ ಅಲ್ಲೂ ಕೂಡ ಆಗಿತ್ತು. ಈಗ ಜೂನ್ ಅಲ್ಲೂ ಕೂಡ ಅದೇ ಪರಿಸ್ಥಿತಿ ಉಂಟಾಗಿದೆ. ಸದ್ಯದ ಮಟ್ಟಿಗೆ ರೈತರು ಪರದಾಡುವಂತ ಪರಿಸ್ಥಿತಿ ಉಂಟಾಗಿದೆ ನಮ್ಮ ರಾಜ್ಯದಲ್ಲಿ ಅಂತಾನೆ ಹೇಳ್ಬೋದು. ಜೊತೆಗೆ ಇದರ ಹಿನ್ನೆಲೆಯನ್ನ ಕೂಡ ನೋಡ್ತಾ ಹೋದ್ರೆ, ಈ ಹಿಂದೆ ಕೂಡ ಒಂದು ಬಾರಿ ಇದೇ ರೀತಿಯಾಗಿ ಆಗಿತ್ತು. ಏನಂದ್ರೆ ಇದಕ್ಕೆ ಪ್ರಮುಖವಾದಂತ ಕಾರಣ ರಸಗೊಬ್ಬರ ಯಾಕೆ ನಮ್ಮ ದೇಶದಲ್ಲಿ ಈ ರೀತಿಯಾಗಿ ಕೊರತೆ ಬಂದಿದೆ, ನಮ್ಮ ದೇಶದ ಒಳಗೆ ಇರ್ತಕ್ಕಂಥ ರಾಜ್ಯಗಳಿಗೆ ಯಾಕೆ ಈ ರೀತಿಯಾಗಿ ಕೊರತೆ ಬಂದಿದೆ ಅಂತ ನೋಡ್ತಾ ಹೋದ್ರೆ, ಈಗಾಗಲೇ ಏನು ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಭೀತಿ ಏನ್ ನಡೆದಿದೆ, ಆ ಯುದ್ಧದ ಕಾರಣದಿಂದಾಗಿ ಏನು ರಸಗೊಬ್ಬರ ನಮ್ಮ ದೇಶಕ್ಕೆ ಬರ್ಬೇಕಿತ್ತು, ಇದರ ಕೊರತೆ ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯಗಳಿಗೆ ಹಂಚಿಕೆ
ಹಂಚಿಕೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಕೇಂದ್ರದಿಂದ ಕಮ್ಮಿಯಾಗಿ ಹಂಚಿಕೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ರೈತರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಯಾಕಾಗ್ತಿದೆ ಅಂದ್ರೆ ಈ ಮಳೆಗಾಲದಲ್ಲಿ ಬಿತ್ತನೆ ಬೀಜಗಳನ್ನು ಕೂಡ ಹಾಕ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರೈತರಿಗೆ ಸರಿಯಾದಂತ ಒಂದು ರಸಗೊಬ್ಬರ ಕೂಡ ಪೂರೈಕೆ ಮಾಡ್ಬೇಕಾಗಿರುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅವ್ರಿಗೆ ಏನಾದ್ರೂ ಪೂರೈಕೆ ಆಗಿಲ್ಲ ಅಂದ್ರೆ ಸಾಕಷ್ಟು ತೊಂದರೆಗಳು ಕೂಡ ಉಂಟಾಗುತ್ತೆ. ಆ ನಿಟ್ಟಿನಲ್ಲಿ ರೈತರು ಸಾಲಾಗಿ ನಿಂತು ಅಂದ್ರೆ ರಸಗೊಬ್ಬರದ ಅಂಗಡಿಗಳ ಬಳಿ ಅವರ ಚಪ್ಪಲಿಗಳನ್ನು ಕೂಡ ಇಟ್ಟು ಹೋಗ್ತಾ ಇದ್ದಾರೆ. ಒಂದು ದಿನಗಳ ಬಳಿ ಆದ ಬಳಿಕ ಅವರಿಗೆ ರಸಗೊಬ್ಬರ ಸಿಗ್ತಕ್ಕಂಥದ್ದು, ಕ್ಯೂ ನಲ್ಲಿ ನಿಲ್ಬೇಕಾದಂತ ಪರಿಸ್ಥಿತಿ ಕೂಡ ಈಗ ರೈತರಿಗೆ ಉಂಟಾಗಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ರೈತರು ಕೂಡ ಈಗ ಅವರ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧ ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಂಡು ಸರಿಪಡಿಸತಕ್ಕಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತೆ. ಕೇಂದ್ರದಿಂದ ಸರಿಯಾದಂತ ಎಷ್ಟರ ಮಟ್ಟಿಗೆ ಬೇಡಿಕೆ ಇದೆ ಅಷ್ಟರ ಮಟ್ಟಿಗೆ ಸಿಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುತ್ತೆ ವನಿತಾ. ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.